ಈ ಆತ್ಮನಿರ್ಭರ ಭಾರತ ಮುಂದೆವರೆದು ನಮ್ಮ ಪ್ರಧಾನಮಂತ್ರಿಯವರು ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್ ಆ್ಯಂಡ್ ಮೇಕ್ ಫಾರ್ ವರ್ಲ್ಡ್ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒತ್ತು ಎದಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ನಮ್ಮ ದೇಶದಲ್ಲಿ ನಾವೇನು ಪ್ರೊಡ್ಯೂಸ್ ಮಾಡ್ತೀವಿ, ನಾವೇನು ಉತ್ಪನ್ನ ಮಾಡ್ತೀವಿ ಅದನ್ನ ನಾವು ಬಳಸಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗ್ತದೆ, ನಮ್ಮ ಜನರಿಗೆ, ನಮ್ಮ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಈ ಉದ್ದೇಶದಿಂದ ಆತ್ಮನಿರ್ಭರ ಭಾರತ ಮಾಡ್ತಾ ಇರೋದು ನಾವು. ಇದು 3 ತಿಂಗಳ ಅಭಿಯಾನ. ನಮ್ಮ ಕಾರ್ಯಕರ್ತರು ಎಲ್ಲರೂ ಮನೆ ಮನೆಗೆ ಹೋಗಿ ಈ ಮೆಸೇಜ್ ಕೊಡ್ತಾರೆ. ನಮ್ಮ ಪ್ರಧಾನಮಂತ್ರಿಯವರು ಮೆಸೇಜ್ ಕೊಡ್ತಾರೆ, ನೀವೆಲ್ಲರೂ ಸ್ವದೇಶಿ ಯೂಸ್ ಮಾಡಿರಿ. ಹೋಗ್ತಾರೆ. 3 ತಿಂಗಳ ಐತೆ ಅಭಿಯಾನ. ಸೆಪ್ಟೆಂಬರ್ 25 ದೀನ್ ದಯಾಳ್ ಉಪಾಧ್ಯಾಯಜಿ ಅವ್ರ ಜನ್ಮದಿನದಿಂದ ಹಿಡಿದು ಡಿಸೆಂಬರ್ 25 ವಾಜಪೇಯಿ, ನಮ್ಮ ಪ್ರಧಾನಮಂತ್ರಿ ವಾಜಪೇಯಿಜಿ ಅವರ ಜನ್ಮದಿನವರೆಗೆ 3 ತಿಂಗಳ ಅಭಿಯಾನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಾಡ್ತಾರೆ. ಇದರಲ್ಲಿ ಡಾಕ್ಟ್ರು ಹೇಳಿದ್ರು ಆಲ್ರೆಡಿ. ಇದಕ್ಕೆ ಈ ಆತ್ಮನಿರ್ಭರ ಭಾರತಕ್ಕೆ ಎದಕ್ಕೆ ಇದು ಯಾವಾಗ ಬಂತು, ನಮಗೆ ಯಾವಾಗ ಇಂಪಾರ್ಟೆನ್ಸ್ ಗುರ್ತಾಯಿತು? ನಮಗೆ ಕೋವಿಡ್ ಟೈಮಲ್ಲೇ ಗುರ್ತಾಯಿತು. PPE ಕಿಟ್ ಕೂಡ ಇದ್ದಿಲ್ಲ, ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದ್ದಿಲ್ಲ. ಆವಾಗೇ ಇದಕ್ಕೆ ಒತ್ತು ಬಂತು. ಆಮೇಲೆ ಡಿಫೆನ್ಸಲ್ಲಿ ಕೂಡ ಹೇಳಿದ್ರು. ಡಿಫೆನ್ಸಲ್ಲಿ ಕೂಡ ಈಗ ಭಾಳ ಮುಂದುವರೆದಿದೆ. ಭಾಳ ಕಂಪ್ನಿಗಳು ಇಲ್ಲೇ ಮಾಡ್ತಾಯಿದ್ದಾರೆ. ನಮಗೆ ಈಗ ನಾವು ಬೇರೆಯಿಂದ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಇಲ್ಲಿ ಮಾಡಿದ್ದು ಡಿಫೆನ್ಸ್ ಎಕ್ವಿಪ್ಮೆಂಟ್ನ ನೀವು ಆಪರೇಷನ್ ಸಿಂಧೂರಲ್ಲಿ ನೋಡಿದರೆ ಹೆಂಗೆ ಬಳಕೆ ಆಗಿದೆ ಅಂತ ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ನಮ್ಮ ಕಾರ್ಮಿಕರಿಗೆ, ನಮ್ಮ ಜನರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಇದರಲ್ಲಿ ನಮ್ಮದು 1-2-3 ನಾವು ಮಾಡಬೇಕು. 1-2-3 ಕೆಲಸ. ಒಂದು, ಎಲ್ಲ ಕಾರ್ಮಿಕರು, ನಾವು ಹಿಡಿದು ಎಲ್ಲ ಕಾರ್ಮಿಕರು, ನಾವು ಉತ್ಪನ್ನ ಮಾಡ್ತೀವಿ ಅದರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಮೇಕ್ ಫಾರ್ ದ ವರ್ಲ್ಡ್ ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು ನಾವು. ಅದು ಒಂದು ಮುಖ್ಯ ಅಂಶ. ಅವಾಗೇ ಬೇರೆ ದೇಶದಲ್ಲಿ ಅವ್ರನ್ನ ನಮ್ಮದೇನು ಪ್ರಾಡಕ್ಟ್ಸ್ ಇದೆ ಅವರು ಸ್ವೀಕಾರ ಮಾಡ್ತಾರೆ. ಎರಡನೇದು, ನಮ್ಮ ಯುವ ಯಂಗ್ ಜನ್ರೇಷನ್ ಏನಿದೆ, ಯುವಕರು, ಇವರಿಗೆ ಪ್ರೋತ್ಸಾಹ ಕೊಡಬೇಕು. ಈಗೆಲ್ಲ ಆನ್ಲೈನ್ ಆಗಿದೆ. ನಮ್ಮ ಪ್ರಧಾನಮಂತ್ರಿಯವರೇ ಮಾಡಿದ ಡಿಜಿಟಲ್ ರೆವಲ್ಯೂಷನ್ ನಮ್ಮ ದೇಶದಲ್ಲಿ ಆನ್ಲೈನ್ ಆಗಿದ್ದಾವೆ. ಅವರು ಇಂಥ ಸಣ್ಣ ಕಾರ್ಮಿಕರ ಹತ್ರ ಎಲ್ಲ ಗೂಡಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಮಾಡ್ಬೋದು. ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಮಾಡಿದ್ರೆ ಆನ್ಲೈನ್ ಎಲ್ಲ ಕಡೆ ಅವರು ಸಪ್ಲೈ ಮಾಡ್ಬೋದು. ಇದು ನಮ್ಮ ಯುವಕರು ಅಂದರೆ ಎಲ್ಲರದು ನಮ್ಮದು ಕೈ ಜೋಡಿಸ್ಬೇಕು. ಒಬ್ಬರೇ ಮಾಡೋದಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ಇದಕ್ಕೆ ಸ್ವದೇಶಿ ಈ ಚಳುವಳಿ ಆರಂಭ ಆಗಬೇಕು ಅನ್ನೋದು ಕಾರಣಕ್ಕೆ ಆತ್ಮನಿರ್ಭರ್ ಭಾರತ ಈ ಕಾರ್ಯಕ್ರಮ ಮತ್ತು ಇವತ್ತಿನ ಪತ್ರಿಕಾಗೋಷ್ಠಿ ನಾವು ಇಡೀ ಎಲ್ಲೋ ಬೇರೆ ಕಡೆಯಿಂದ ಯೋಚನೆ ಮಾಡೋದಕ್ಕಿನ್ನೂ ನಮ್ಮ ಮನೆಯಿಂದ ಆರಂಭ ಆಗಬೇಕಿದೆ. ನಮ್ಮ ಮನೆಯಿಂದ ಆರಂಭ ಆಗಬೇಕು. ನಮ್ಮ ಮನೆಯ ಅಡುಗೆ ಮನೆಯಿಂದ ಮೊದಲು ಆರಂಭ ಆಗಬೇಕು. ನಮ್ಮ ಬಾತ್ರೂಮಿಂದ ಕೂಡ ನಮ್ಮ ಬಾತ್ರೂಮ್ಗಳಲ್ಲಿ ಕೂಡ ನಾವು ಸ್ವದೇಶಿ ಇದೀವ ಅಥವಾ ಯಾವ ಪೇಸ್ಟನ್ನು ಬಳಸ್ತಾ ಇದ್ದೀವಿ ಅನ್ನೋಂಥದ್ದು ಕೂಡ ಇದು ಭಾಳ ಇಂಪಾರ್ಟೆಂಟು. ಹಾಗಾಗಿ ನನ್ನ ಮನೆ ಮೊದಲು ಸ್ವದೇಶಿ ಆಗಬೇಕು ಅನ್ನೋದು ಕಾರಣಕ್ಕೆ ಇಡೀ ಬಳ್ಳಾರಿಯಲ್ಲಿ, ಜಿಲ್ಲೆಯಲ್ಲಿ, ನಮ್ಮ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 25,000 ಸ್ಟಿಕ್ಕರ್ಗಳನ್ನು ನಾವು ಬಿಡುಗಡೆ ಮಾಡೋದಿದ್ದೀವಿ. 25,000 ಸ್ಟಿಕ್ಕರ್ಗಳನ್ನು ಮನೆ ಸಂಪರ್ಕ ಅಭಿಯಾನವನ್ನು ತೊಗೊಂಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮನೆಗೆ ಹೋಗೋದು, ಸ್ವದೇಶಿ ಮನೆಗೂ ಸ್ವದೇಶಿ ಸ್ಟಿಕ್ಕರ್ ಅಂಟಿಸೋದು ಮತ್ತು ಮನೆಯೂ ಸ್ವದೇಶಿ ಚಿಂತನೆ ಆಗಬೇಕು ಅಂತಂತೇಳಿ ಕನಿಷ್ಠ ಒಂದು ಮನೆಯಲ್ಲಿ 5 ನಿಮಿಷಗಳ ಕಾಲ ಆ ಕುಟುಂಬವನ್ನು ಮಾತಾಡಿಸುವಂಥ ಕಾರ್ಯಕರ್ತರಿಗೆ, BJP ಕಾರ್ಯಕರ್ತರಿಗೆ ಈ ಅಭಿಯಾನಕ್ಕೆ ನಾವು ಒಂದು ಚಾಲನೆಯನ್ನು ಕೊಡೋರಿದ್ದೀವಿ. ಹರ್ ಘರ್ ಸ್ವದೇಶಿ, ಘರ್ ಸ್ವದೇಶಿ ಅನ್ನುವಂಥ ಘೋಷವಾಕ್ಯದೊಂದಿಗೆ ಎಲ್ಲ ಮನೆಯೂ ಸ್ವದೇಶಿ ಮತ್ತು ಮನೆಯೂ ಸ್ವದೇಶಿ ಅನ್ನುವಂಥ ಕಲ್ಪನೆಯನ್ನು, ಅಭಿಯಾನವನ್ನು ಇಡೀ ಡೆಲ್ಲಿಯಿಂದ, ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ, ಅಟಕ್ಕಿಂದ ಕಟಕ್ ತನಕ ಕೂಡ ಈ ಅಭಿಯಾನ ದೇಶಾದ್ಯಂತ ನಡೀತಾ ಇದೆ. ಈ 3 ತಿಂಗಳ 90 ದಿನಗಳ ಈ ಅಭಿಯಾನದಲ್ಲಿ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳನ್ನು ಅಪ್ರೋಚ್ ಮಾಡೋರಿದ್ದೀವಿ, ಗೋಡೆ ಬರಹಗಳನ್ನು ಮಾಡೋರಿದ್ದೀವಿ ಮತ್ತು ವಿದ್ಯಾರ್ಥಿಗಳಿಗೆ ಸ್ವದೇಶಿ ಅಭಿಯಾನದ ಬಗ್ಗೆ, ಆತ್ಮನಿರ್ಭರ್ ಭಾರತ್ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಗಳನ್ನು ಮಾಡೋರಿದ್ದೀವಿ. ಕಾಲೇಜುಗಳಲ್ಲಿ ಇತ್ಯಾದಿ
ಸರ್ಕಾರಿ ಇರ್ಬೋದು, ಈ ಥರ ಎಲ್ಲ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ಮಾಡೋರಿದ್ದೀವಿ ಮತ್ತು ಕ್ವಿಜ್ಗಳನ್ನು ಕಾರ್ಯಕ್ರಮಗಳನ್ನು ಮಾಡೋರಿದ್ದೀವಿ. ಹೀಗೆ ಅನೇಕ ಭಾಷಣಕಾರಗಳ ಪ್ರಬಂಧ ಸ್ಪರ್ಧೆಗಳು ಈ ರೀತಿಯಾಗಿ ಮತ್ತು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನವನ್ನು ಪ್ರಮುಖವಾದಂಥ ರಸ್ತೆಗಳಲ್ಲಿ ಈ ಚಳುವಳಿಯನ್ನು ನಾವು ಮಾಡೋರಿದ್ದೀವಿ. ಹಾಗೆ ಮನೆ ಮನೆಯಲ್ಲಿ ಕೂಡ ಸ್ವದೇಶಿಯ ಚಿಂತನೆ ಮತ್ತು ಏನು ಪಂಚ ಪರಿವರ್ತನೆಗಳು ಅಂತ ಹೇಳಿದ್ದಾರೆ. ಒಂದು ಪಂಚ ಪರಿವರ್ತನೆಗಳಲ್ಲಿ ಸಾಮಾಜಿಕ ಚಿಂತನೆ, ಸಾಮಾಜಿಕ ಸಾಮರಸ್ಯತೆ ಮತ್ತು ನಾಗರಿಕ ಶಿಷ್ಟಾಚಾರ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಮತ್ತು ಎಲ್ಲರೂ ಕೂಡ ನಾಗರಿಕರಾಗಿ ಸ್ವದೇಶಿಯ ಚಳುವಳಿಯಲ್ಲಿ ಭಾಗವಹಿಸುವಂಥದ್ದು ಮತ್ತು ನಮ್ಮಲ್ಲಿ ಏನು ಕೌಟುಂಬಿಕ ಪದ್ಧತಿ ಏನಿದೆ ಈ 5 ಪಂಚಸೂತ್ರಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸಕ್ಕೆ ಆಗ್ತಾಯಿದೆ. ಅದಕ್ಕೆ ಹೆಚ್ಚು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 25,000 ಸ್ಟಿಕ್ಕರ್ಗಳನ್ನು ಮನೆ ಸಂಪರ್ಕ ಮಾಡೋರಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.